ದಟ್ ನಾನು ಈ ವಿಡಿಯೋನ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಟ್ ದಿಸ್ ವಿಡಿಯೋ, ಈಗ ನೆಕ್ಸ್ಟ್ ಹಾಕ್ತಿಲ್ಲ ಅದನ್ನ. ನಾನು 21 ಡೇಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ ನ ಮಾಡ್ತಿದ್ದೆ. ಅದು ಡೈಲಿ ಅಪ್ಡೇಟ್ಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಿದ್ದೆ. ಸೊ ಆ 21 ಡೇಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ ಡೇ 1 ಶೂಟ್ ಮಾಡಿದ್ದು ಯೂಟ್ಯೂಬ್ ಬ್ಲಾಗ್. ಅಂಡ್ ಟೈಮ್ ಸಿಕ್ಕಿಲ್ಲ ಅಂತ ನಾನು ಅದನ್ನ ನೀಟಾಗಿ ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ. ಅಂಡ್ ದೆನ್ ಏನೋ ಆಯಿತು. ಐ ಥಾಟ್ ಇಟ್ಸ್ ಓಕೆ ಅಪ್ಲೋಡ್ ಮಾಡೋದು ಬೇಡ ಅಂತ. ಬಟ್ ನಾವು ಐ ಫೀಲ್ ಐ ಶುಡ್ ಅಪ್ಲೋಡ್ ಬಿಕಾಸ್ ಅಷ್ಟು ಎಫರ್ಟ್ಸ್ ಹಾಕಿ ಮಾಡಿದ್ದೀನಲ್ಲ, ಅದಕ್ಕೆ ಅಪ್ಲೋಡ್ ಮಾಡ್ಬೇಕನ್ನಿಸ್ತು. ಈಗ ಆಲ್ರೆಡಿ 21 ಡೇಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ ಮುಗ್ದೋಗ್ಬಿಟ್ಟಿದೆ. ಇಟ್ಸ್ ಆಲ್ರೆಡಿ ಮೋರ್ ದನ್ 21 ಡೇಸ್. ಬಟ್ ಸ್ಟಿಲ್ ಈ ವಿಡಿಯೋನ ಹಾಕ್ತೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಐ ನೋ ಐ ಟೋಲ್ಡ್ ದಿಸ್ ಅ ಲಾಟ್ ಆಫ್ ಟೈಮ್ಸ್. ನಾನು ಕನ್ಸಿಸ್ಟೆಂಟ್ ಆಗಿರ್ತೀನಿ. ಐ ಡೋಂಟ್ ನೋ ಫಾರ್ ಸಮ್ ರೀಸನ್ ಅದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೇ ಮತ್ತೆ ಏನಾದರೂ ತುಂಬ ಕೆಲಸ ಬಂದ್ಬಿಡುತ್ತೆ. ಅದರಿಂದ ನನಗೆ ನೀಟಾಗಿ ಯೂಟ್ಯೂಬ್ ಅಂತೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಬಟ್ ನಾವು ಐ ರಿಯಲಿ ವಾಂಟ್ ಟು ಡೂ ಇಟ್ ಫಾರ್ ಸಮ್ ರೀಸನ್. ಅದನ್ನ ಮೇ ಬಿ ನಾನು ನಿಮಗೆ 100K ಫಾಲೋವರ್ಸ್ ಆದಾಗ ಹೇಳ್ತೀನಿ. ಐ ಮೀನ್ 100K ಸಬ್ಸ್ಕ್ರೈಬರ್ಸ್ ಆದಾಗ ಹೇಳ್ತೀನಿ. ಬಟ್ ನಾವು ವಿದೌಟ್ ಎನಿ ಫರ್ದರ್ ಡು ಆ ವಿಡಿಯೋ ಶೂಟ್ ಮಾಡಿದ್ನ ಇವಾಗ ಹಾಕ್ತೀನಿ ನೋಡಿ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಆ ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿರುತ್ತೆ. ಅಂಡ್ ಇವತ್ತಿಂದ ನಾನು 21 ಡೇಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ಡೈಲಿ ಅಪ್ಡೇಟ್ಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಚೆಕ್ ಮಾಡಿ. ಅಂಡ್ ಆಲ್ಸೋ ನಾನು ಬೆಳಗ್ಗೆಯಿಂದ ಇವಾಗವರೆಗೂ ಏನೇನು ಮಾಡ್ತೀನಿ ಅದೆಲ್ಲ ಶೂಟ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಅದ್ರ ಜೊತೆ ಪಲಾವ್ ರೆಸಿಪಿ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ. ಒಂದು ಪಾಯಿಂಟಲ್ಲಿ ನನಗೆ ಬೆಳಗ್ಗೆ ಬೇಗ ಎದ್ದೇಳೋದು ತುಂಬ ಕಷ್ಟ ಆಗ್ತಿತ್ತು. ಲೈಕ್ 10:30 ಎಲ್ಲ ಆಗ್ತಿತ್ತು. ಆ್ಯಂಡ್ ಇದರಿಂದ ನನ್ನ ಹೋಲ್ ಡೇ ಪ್ರೊಡಕ್ಟಿವಿಟಿ ಎಫೆಕ್ಟ್ ಆಗ್ತಿತ್ತು. ಸೊ ಇಟ್ ವಾಸ್ ಹೈ ಟೈಮ್ ನಾನೊಂದು ಪ್ರಾಪರ್ ಸ್ಕೆಡ್ಯೂಲ್ ಸೆಟ್ ಮಾಡಲೇಬೇಕಾಗಿತ್ತು. ಆ್ಯಂಡ್ ಅದ್ರ ಜೊತೆ ನಾನು 21 ಡೇಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ನ ಕೂಡ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಬೆಳಗ್ಗೆ ಬೇಗ ಎದ್ದು ವೆಯ್ಟ್ ಚೆಕ್ ಮಾಡಿದೆ. ನೀವು ನೋಡ್ತಿದ್ದಾರೆ 77 kgs ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಲೈಕ್ 5 to 6 kgs ಗೇನ್ ಆಗಿದ್ದೀನಿ. ಸೊ ಬೆಳಗ್ಗೆ ಎದ್ದು ವೆಯ್ಟ್ ಚೆಕ್ ಮಾಡಿ ಬ್ಲ್ಯಾಕ್ ಕಾಫಿ ಕುಡಿದು ನಾನು ವಾಕಿಗೆ ಹೋದೆ. ಅರೌಂಡ್ 5 kilometers ವಾಕ್ ಮಾಡಿ ದೆನ್ ಮನೆಗೆ ಬಂದು ಯೂಶಲಿ ಬ್ರೇಕ್ಫಾಸ್ಟ್ ನಮ್ಮ ಮತ್ತೆ ಮಾಡ್ತಾರೆ. ಈ ಪಲಾವ್ ರೆಸಿಪಿ ಅವ್ರದ್ದೇ, ತುಂಬ ಸಿಂಪಲ್ ಆಗಿ ಬೇಗ ಆಗುತ್ತೆ ಆ್ಯಂಡ್ ಪಕ್ಕ ತುಂಬ ಜನ ಇಷ್ಟಪಡ್ತಾರೆ. ಸೊ ಕ್ವಿಕ್ ಆಗಿ ರೆಸಿಪಿ ಹೇಳ್ಬಿಡ್ತೀನಿ. ಫಸ್ಟ್ ಕುಕ್ಕರ್ಗೆ ಆಯಿಲ್ ಮತ್ತೆ ಘೀ ಹಾಕಿ ಅದಕ್ಕೆ ಬರೀ ಚಕ್ಕೆ ಮತ್ತೆ ಏಲಕ್ಕಿ ಹಾಕ್ತಾರೆ. ಬೇರೆಯವರು ಅದು ಮರಾಠಿ ಮೊಗ್ಗು ಅದು ಇದು ಹಾಕ್ತಾರೆ, ಬಟ್ ಇವ್ರು ಏನೂ ಹಾಕೋದಿಲ್ಲ. ಅದಾದ್ಮೇಲೆ ಆನಿಯನ್ ಮತ್ತೆ ಅದ್ರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ನೀಟಾಗಿ ಫ್ರೈ ಮಾಡಿ ಗ್ರೀನ್ ಪೇಸ್ಟ್ ಹಾಕ್ತಾರೆ. ಆ ಗ್ರೀನ್ ಪೇಸ್ಟ್ಗೆ ಪುದೀನಾ, ಕೊತ್ತಂಬರಿ ಸೊಪ್ಪು ಅಂಡ್ ಗ್ರೀನ್ ಚಿಲ್ಲಿನ ಗ್ರೈಂಡ್ ಮಾಡ್ಕೊಂತಾರೆ ಕೋರ್ಸ್ ಆಗಿ. ಸೊ ತರಿಯಾಗಿ ಬಂದ್ರೆ ಚೆನ್ನಾಗಿರುತ್ತೆ. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತರಕಾರಿ ಮತ್ತೆ ಉಪ್ಪು ಹಾಕಿ ಸ್ವಲ್ಪ 5 ನಿಮಿಷ ಬೇಯಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಚಿಕನ್ ಮಸಾಲಾ ಮತ್ತೆ ಧನಿಯಾ ಪೌಡರ್ ಹಾಕ್ತಾರೆ. ಚಿಕನ್ ಮಸಾಲಾನೇ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ನೀರ್ ಹಾಕಿ ರೈಸ್ ಹಾಕಿ ರೈಸ್ ಒಂದು 75% ಅಷ್ಟು ಕುಕ್ ಆದ್ಮೇಲಿಂದ ವಿಸಿಲ್ ಹೊಡಿಸಿದ್ರೆ ನೀಟಾಗಿ ಬರುತ್ತೆ. ಮೇಲ್ಗಡೆ ಮಸಾಲಾ ಕೆಳಗಡೆ ರೈಸ್ ಆತರ ಇರೋದಿಲ್ಲ. ಸೊ ನೀವು ಟ್ರೈ ಮಾಡಿ. ಇಷ್ಟ ಆದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ವಾಕ್ ಮುಗಿಸ್ಕೊಂಡು ಬಂದು ಪಲಾವ್ ರೆಸಿಪಿ ಶೂಟ್ ಮಾಡಿದೆ. ಒಂದು 45 minutes to 50 minutes ಆಯ್ತು. ಅದಾದ್ಮೇಲಿಂದ ಜಿಮ್ಗೆ ಹೊರಟೆ. ಅಂಡ್ ಈ ಜಿಮ್ ನಮ್ಮ ಮನೆಗೆ ಹತ್ರ ಇದೆ. ರೀಸೆಂಟ್ ಆಗಿ ಜಾಯ್ನ್ ಆದೆ. ವರ್ಕ್ಔಟ್ಗೆ ಕನ್ಸಿಸ್ಟೆಂಟ್ ಆಗಿರ್ಬೇಕಂದ್ರೆ ಐ ಥಿಂಕ್ ಮನೆ ಹತ್ರ ಜಿಮ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೂರ ಇದ್ರೆ ಡೆಫಿನೆಟ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅಂಡ್ ಎಸ್ಪೆಷಲಿ ಈ ತರ ರೇನಿ ಸೀಸನ್ ಅಂತೂ ಮಳೆ ಅದು ಇದು ಅಂತ ರೀಸನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ವರ್ಕ್ಔಟ್ ಮಾಡೋದಕ್ಕೆ ನಾವು ಜಿಮ್ಗೆ ಹೋಗ್ಬೇಕಾಗಿಲ್ಲ, ಮನೇಲಿ ಕೂಡ ವರ್ಕ್ಔಟ್ ಮಾಡ್ಬೋದು. ಬಟ್ ನನಗೆ ಜಿಮ್ಗೆ ಹೋಗಿ ವರ್ಕ್ಔಟ್ ಮಾಡಕ್ಕೆ ಇಷ್ಟ ಆಗುತ್ತೆ. ಸೊ ಐ ಪ್ರಿಫರ್ ಗೋಯಿಂಗ್ ಟು ಜಿಮ್. ಇವತ್ತು ನಂದು ಪುಷ್ ವರ್ಕ್ಔಟ್ ಇತ್ತು. ಅಂದ್ರೆ ಚೆಸ್ಟ್, ಟ್ರೈಸೆಪ್ಸ್ ಅಂಡ್ ಶೋಲ್ಡರ್ ವರ್ಕ್ಔಟ್ ಮಾಡ್ತೀನಿ. ಅಪ್ಪರ್ ಬಾಡಿ ವರ್ಕ್ಔಟ್. ಫಸ್ಟ್ ನಾನು ವಾರ್ಮ್ ಅಪ್ ಗೆ ಪುಷ್ ಅಪ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ಪುಷ್ ಅಪ್ ಆಲ್ಸೋ ನಂದು ಫಾರ್ಮ್ 100% ಕರೆಕ್ಟ್ ಅಂತ ಹೇಳಕ್ಕಾಗಲ್ಲ. ಬಟ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಸ್ಟ್ರೆಂತ್ ಏನೋ ಡೆವಲಪ್ ಆಗೋದಿದೆ. ಐ ಥಿಂಕ್ ಐ ಸ್ಟಾರ್ಟೆಡ್ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್. ಸೊ ಪ್ರಾಪರ್ ನನ್ನ ಓಲ್ಡ್ ರೂಟೀನಿಗೆ ಬರೋದಕ್ಕೆ ಟೈಮ್ ತಗೊಳುತ್ತೆ. ಅಂಡ್ ಈ 21 ಡೇಸ್ ಅಲ್ಲಿ ನಂದು ಫೋಕಸ್ ತುಂಬಾ ಸಿಂಪಲ್ ಅಂತ ಹೇಳ್ಬೋದು. ಹೆಲ್ದಿ ಡಯಟ್ ನ ಫಾಲೋ ಮಾಡಿ ವರ್ಕ್ಔಟ್ಗೆ ಕನ್ಸಿಸ್ಟೆಂಟ್ ಆಗಿರೋದಷ್ಟೇ. ಸೊ ನೋಡೋಣ ಈ 21 ಡೇಸ್ ಅಲ್ಲಿ ನಾನು ಪ್ರಾಪರ್ ಹೆಲ್ದಿ ರೂಟೀನ್ ಫಾಲೋ ಮಾಡಿದ್ರೆ ಎಷ್ಟು ವೇಟ್ ಲಾಸ್ ಆಗ್ಬೋದು ಅಂಡ್ ನನ್ನ ಹೆಲ್ತ್ ಎಷ್ಟು ಇಂಪ್ರೂವ್ ಆಗ್ಬೋದು ಅಂತ ಬೈ ದ ಎಂಡ್ ಆಫ್ 21 ಡೇಸ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಅರೌಂಡ್ 45 minutes ವರ್ಕ್ಔಟ್ ಮುಗಿಸಿ ಅಂದ್ರೆ ವಾರ್ಮ್ ಅಪ್ ಅಂಡ್ ಕೂಲ್ ಡೌನ್ ಎಲ್ಲ ಇನ್ಕ್ಲೂಡ್ ಆಗಿ 45 minutes ಆಯ್ತು. ಅಂಡ್ ಈ ತರ ವರ್ಕ್ಔಟ್ಸ್ ಮಾಡ್ಬೇಕಾದ್ರೆ ವಾರ್ಮ್ ಅಪ್ ಅಂಡ್ ಕೂಲ್ ಡೌನ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಜುರಿನ ಅವಾಯ್ಡ್ ಮಾಡಕ್ಕೆ. ಐ ಮೀನ್ ನಾಟ್ ಓನ್ಲಿ ಜಿಮ್ ವರ್ಕ್ಔಟ್ಸ್ ಬಟ್ ಎನಿ ವರ್ಕ್ಔಟ್ಸ್ ಫಾರ್ ದಟ್ ಮ್ಯಾಟರ್ ನೀವು ಮನೇಲಿ ಮಾಡ್ಬೋದು, HIIT ಏನಾದ್ರೂ ಆಗಿರ್ಬೋದು. ಸೊ ವಾರ್ಮ್ ಅಪ್ ಅಂಡ್ ಕೂಲ್ ಡೌನ್ ಇಸ್ ವೆರಿ ಇಂಪಾರ್ಟೆಂಟ್. ಮನೆಗೆ ಬಂದು ಪಲಾವ್ ಓಪನ್ ಮಾಡಿ ನೋಡಿದೆ, ಸೂಪರ್ ಆಗಿ ಬಂದಿತ್ತು. ಇದಕ್ಕೆ ಮೊಸರು ಬಜ್ಜಿ ಮಾಡಬೇಕಿತ್ತು, ಬಟ್ ಅದಕ್ಕಿಂತ ಮುಂಚೆ ಫ್ರೆಶ್ ಆಗಿ ಬರೋಣ ಅಂತ ಹೋದೆ. ಅಂಡ್ ನಂದು ಫಾಸ್ಟ್ ಬ್ರೇಕ್ ಮಾಡಿ ಫಸ್ಟ್ ಮೀಲ್ ತಿನ್ನೋ ಟೈಮ್ ಬಂದು 12:30. ಈಗ ಮೊಸರು ಬಜ್ಜಿ ಮಾಡ್ಬೇಕಲ್ಲ, ಅದಕ್ಕೆ ನಾನು ಇದು ಮಿಲ್ಕಿ ಮಿಸ್ ಸ್ಕೈರ್ ಯೋಗರ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೈ ಪ್ರೋಟೀನ್ ಯೋಗರ್ಟ್. ನೀವು ನೋಡ್ತಿರತ್ರ ಪ್ರೋಟೀನ್ ಬಂದು 11 grams ಇದೆ. ಸೊ ನಾರ್ಮಲ್ ಯೋಗರ್ಟ್ ಯೂಸ್ ಮಾಡೋ ಬದಲು ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಪ್ರೋಟೀನ್ ಇಂಟೇಕ್ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಇದೆ ನಾರ್ಮಲ್ ಕರ್ಡ್ ತರನೇ ಇರುತ್ತೆ, ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗ್ಬೋದು. ಅಂಡ್ ಮೊಸರು ಬಜ್ಜಿ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಮಾಡಕ್ ಗೊತ್ತಿರುತ್ತೆ. ಇದಕ್ಕೆ ನಾವೇನೆಲ್ಲ ಸಿಂಪಲ್ ಆಗಿ ಆನಿಯನ್, ಗ್ರೀನ್ ಚಿಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಫೈನ್ ಆಗಿ ಚಾಪ್ ಮಾಡಿ ಮೊಸರು ಜೊತೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀವಿ ಅಷ್ಟೇ. ಕೆಲವೊಬ್ರು ಕ್ಯಾರೆಟ್ಸ್ ಅಂಡ್ ಟೊಮ್ಯಾಟೊ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾವು ಅದೇನು ಯೂಸ್ ಮಾಡೋದಿಲ್ಲ. ಸೊ ಮೊಸರು ಬಜ್ಜಿ ಆಯ್ತು, ಪಲಾವ್ ಆಯ್ತು. ಈಗ ಪ್ರೋಟೀನ್ ಸೋರ್ಸಿಗೆ ನನ್ನ ಹಸ್ಬೆಂಡಿಗೆ 3 whole eggs ಹಾಕಿ ಮಾಡ್ಕೊಡ್ತೀನಿ. ಅಂಡ್ ನಾನು ಜಸ್ಟ್ 2 egg whites ಅಂಡ್ 1 whole egg ನ ಹಾಕೊಂಡು ತಿಂತೀನಿ. ಸೊ ಈ ತರ ನನ್ನ ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್ ಪ್ಲೇಟ್ ನ ಮ್ಯಾನೇಜ್ ಮಾಡ್ಕೊಂತೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ಈ ತರ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಬಟ್ ಕೆಲವೊಂದ್ಸತಿ ಆ ಕಡೆ ಈ ಕಡೆ ಹೋಗುತ್ತೆ. ಬಟ್ ದ ಫೋಕಸ್ ಇಸ್ ಆನ್ ಹೆಲ್ತಿ ಈಟಿಂಗ್ ನಾವು. ಸೊ ಈ ಪಲಾವಲ್ಲಿ ದೇರ್ ಇಸ್ ಲಾಟ್ ಆಫ್ ವೆಜೀಸ್. ಇನ್ ದಟ್ ವೇ ನಾನು ವೆಜೀಸ್ ಕೂಡ ತಿನ್ಬೋದು. ಸೊ ಪಲಾವ್ ರೈಸ್ ಆ ಥರ ಏನೂ ಇಲ್ಲ. ಎಷ್ಟೊಂದು ಜನ
ಬೆಳಗ್ಗೆ ಹೊತ್ತು ರೈಸ್ ತಿನ್ನಬಾರ್ದು ಅಂತ ಅನ್ಕೊಂತಾರೆ. ತುಂಬ ಜನಕ್ಕೆ ಇದೊಂದು ಮಿತ್ ಇದೆ, ಬೆಳಗ್ಗೆ ಅಂತೂ ರೈಸ್ ತಿನ್ನಲೇಬಾರ್ದು ಅಂತ, ಆ್ಯಂಡ್ ರೈಸ್ ಮೇಕ್ಸ್ ಯು ಫ್ಯಾಟ್ ಅಂತ. ಇದೆಲ್ಲ ಒಂದು ದೊಡ್ಡ ಮಿತ್ ಅಂತಲೇ ಹೇಳ್ಬೋದು. ಆದರೆ ಯಾವ ಫುಡ್ಡನ್ನು ನಿಮ್ಮನ್ನ ಫ್ಯಾಟ್ ಮಾಡ್ದ, ನೀವು ಎಷ್ಟು ತಿನ್ನಬೇಕು, ಯಾವ ಥರ ತಿನ್ನಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಯೂಶಲಿ ನಾನು ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಆನ್ಲೈನ್ ಫಿಟ್ನೆಸ್ ಕೋಚಿಂಗ್ ಮಾಡ್ತೀನಿ. ನಾನು ಪೇಜ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಸ್ವಲ್ಪ ದಿನದ ಮುಂಚೆ ನಾನು ಸ್ಟಾಪ್ ಮಾಡಿದೆ ಕ್ಲೈಂಟ್ಸ್ನ ತೊಗೊಳೋದು, ಬಟ್ ಈಗ ರೆಸ್ಯೂಮ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಕೆಲವೊಂದೊಂದು ವರ್ಕ್ ಇರುತ್ತೆ. ಸೊ ಇಷ್ಟೊತ್ತವರೆಗೂ ವರ್ಕ್ ಮಾಡ್ತಿದ್ದೆ ಆ್ಯಂಡ್ ನಾವು ದ ಟೈಮ್ ಇಸ್ ಅರೌಂಡ್ 3:35. ಈಗ ಹೊಟ್ಟೆ ಹಸುವಾಗ್ತಿದೆ. ಇಟ್ ಇಸ್ ಮೈ ಲಂಚ್ ಟೈಮ್. ಸೊ ಹೋಗಿ ಊಟ ಮಾಡಬೇಕು. ನನಗೆ ವ್ಲಾಗ್ ಮಾಡೋದು ಮರ್ತೋಗ್ತಿದೆ. ಮಧ್ಯ ಲೈಕ್ ನೆನಪಿಸ್ಕೋಬೇಕು ಇವತ್ತು ಆ ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಐ ಆಮ್ ನಾಟ್ ಯೂಸ್ ಟು ಇಟ್ ಅಲ್ಲ. ಸೊ ಫುಲ್ ಡೇ ಆಫ್ ವ್ಲಾಗಿಂಗ್ ಒಂಥರ ವಿಚಿತ್ರ ಅನಿಸ್ತಿದೆ ನನಗೆ. ಎನಿವೇಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ. ಲಂಚ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ನನ್ನ ಹಸ್ಬೆಂಡ್ ಪ್ರೋಟೀನ್ ಪ್ಯಾನ್ಕೇಕ್ಸ್ ಮಾಡೋಣ ಅಂತ ಹೇಳ್ದ. ಸೊ ಅದನ್ನ ಮಾಡ್ತಾ ಇದ್ದೀನಿ. ಅಂದರೆ ಸೆಕೆಂಡ್ ಮೀಲ್ ತೊಗೊಳ್ಳೋಷ್ಟೊತ್ತಿಗೆ 4:30 ಆಗಿಬಿಡುತ್ತೆ. ಬಿಕಾಸ್ ಫಸ್ಟ್ ಮೀಲ್ ಅರೌಂಡ್ 12:30 ಆಗಿರುತ್ತೆ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿರೋದ್ರಿಂದ ಪ್ಯಾನ್ಕೇಕ್ದು ರೆಸಿಪಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಇದಕ್ಕೇನಿಲ್ಲ, ಓಟ್ಸ್, ಬನಾನಾ, ವೆನಿಲಾ ಎಸೆನ್ಸ್, ಪೀನಟ್ ಬಟರ್ ಸ್ವಲ್ಪ, ಬೇಕಿಂಗ್ ಪೌಡರ್, ಎಗ್ ಆ್ಯಂಡ್ 1 ಸ್ಕೂಪ್ ವೆನಿಲಾ ವೇ. ಸಖತ್ತಾಗಿರುತ್ತೆ. ಇದನ್ನ ಗ್ರೈಂಡ್ ಮಾಡಿಬಿಟ್ಟು ನಾರ್ಮಲ್ ದೋಸೆ ಥರ ಹಾಕೊಳ್ಳೋದಷ್ಟೇ. ಡಿನ್ನರ್ಗೆ ರೈಸ್, ದಾಲ್ ಆ್ಯಂಡ್ ಚಿಕನ್ ನಗೆಟ್ಸ್. ಈ ಚಿಕನ್ ನಗೆಟ್ಸ್ನ ನಾನು ನೆನ್ನೆನೇ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಆ ರೆಸಿಪಿ ಹಾಕೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಬಟ್ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನಾನು ಹೇಳ್ದಂಗೆ ಈ ಚಿಕನ್ನ ನೆನ್ನೆನೇ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಮೇ ಬಿ ಮ್ಯಾರಿನೇಷನ್ಗೆ ಏನೇನು ಹಾಕ್ತೀನಿ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಈಗ ಹೇಗೆ ಮಾಡೋದು ತೋರಿಸ್ತೀನಿ. ಸದ್ಯಕ್ಕೆ ನಾನು ಚಿಕನ್ ಮ್ಯಾರಿನೇಟ್ ಆಗಿದ್ರ ಮೇಲೆ ಇದರ ಕಾರ್ನ್ಫ್ಲೇಕ್ಸ್ ಪೌಡರ್ ಹಾಕಿ ಕೋಟ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತೀನಿ. ಈ ರೆಸಿಪಿ ಏನಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದಂದರೆ, ನನಗೆ ಪರ್ಸ್ನಲಿ ಚಿಕನ್ ಅಷ್ಟು ಇಷ್ಟ ಆಗಲ್ಲ. ಸೊ ಪ್ರೋಟೀನ್ಗೋಸ್ಕರ ಚಿಕನ್ ತಿನ್ನಬೇಕಾಗಿದ್ದರಿಂದ ಈ ರೆಸಿಪಿನ ಮಾಡ್ಕೊತಿದ್ದೆ ನಾನು. ಸೊ ಇಟ್ಸ್ ವೆರಿ ನೈಸ್, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ರೆಸಿಪಿ ಹಾಕ್ತೀನಿ. ಆ್ಯಂಡ್ ದೆನ್ ಡಿನ್ನರ್ಗೆ ರೈಸ್, ಗೀ, ದಾಲ್ ಆ್ಯಂಡ್ ಈ ಚಿಕನ್ ನಗೆಟ್ಸ್ ಜೊತೆ ಒಂದು ಸ್ವಲ್ಪ ಮ್ಯಾಂಗೋ ತಿಂದೆ ಫಾರ್ ಫೈಬರ್. ಆ್ಯಂಡ್ ದಿಸ್ ವಾಸ್ ಮೈ ಡಿನ್ನರ್. ಸೊ ಯೂಶಲಿ ಊಟ ಆದಮೇಲಿಂದ ನಾವು ಕೆಲಸ ಏನೋ ಜಾಸ್ತಿ ಇಲ್ಲದೆ ಇದ್ದಾಗ, ಫ್ರೀ ಆಗಿದ್ದಾಗ ಈ ಥರ ಒಂದು ವಾಕಿಗೆ ಹೋಗ್ತೀವಿ. ಸೊ ವಾಕ್ ಹೋಗೋಣ ಅಂತ ಹೊರಟ್ವಿ, ಬಟ್ ಮಳೆ ಬರ್ತಿದೆ. ಬಟ್ ಇಲ್ಲೇ ಈ ರೋಡಲ್ಲೇ ಓಡಾಡೋದಂತ ಅಂದ್ಕೊಂಡ್ವಿ. ನೈಟ್ ಹೊತ್ತು ವಾಕ್ ಮಾಡೋದಕ್ಕೆ ಇಲ್ಲಿ ಸಕ್ಕತ್ತಾಗಿರುತ್ತೆ. ನನಗೆ ಪರ್ಸ್ನಲಿ ಈ ಥರ ವಾಕ್ ಮಾಡೋದು ಇಷ್ಟ ಆಗುತ್ತೆ. ಆ್ಯಂಡ್ ಡಿನ್ನರ್ ಆದಮೇಲೆ ವಾಕ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ಇವತ್ತಿಗೆ 13,344 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ವಾಕ್ನ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಫ್ರೆಶ್ ಆಗಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಈಗ ನನಗೆ. ಬಿಕಾಸ್ ಇವತ್ತು ಮಾಡಿರೋ ವ್ಲಾಗ್ನ ನಾಳೆನೇ ಹಾಕಬೇಕು. ಅದಕ್ಕೆ ಇವತ್ತೇ ಎಡಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಡಿಟ್ ಮಾಡಿದ ತಕ್ಷಣ ಮಲಗದೆ ಕೆಲಸ. ಫೈನಲಿ ಐ ಡಿಡ್ ಇಟ್. ಲೈಕ್ ಒಂದಿನ ಪೂರ್ತಿ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಫೈನಲಿ ವ್ಲಾಗ್ ಮಾಡಿದೆ ಆ್ಯಂಡ್ ನೋಡೋಣ ಹೇಗೆ ಬರುತ್ತೆ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಟ್ ಮೋಟಿವೇಟ್ಸ್ ಮೀ ಟು ಡೂ ಮೋರ್ ಸಚ್ ವಿಡಿಯೋ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ.